ಎಲ್ರಿಗೂ ನಮಸ್ಕಾರ. ಈ ಕೋಲಿಕೆ ಬೇಬಿ ಇರುತ್ತಲ್ಲ, ಯಾವಾಗಲೂ ಅಳ್ತಾ ಇರ್ತಾರೆ ನೋಡಿ ಮಕ್ಕಳು. ಅಂಥ ಮಕ್ಕಳಲ್ಲಿ ನಾವು ಏನು ಮಾಡ್ಬೋದು, ಅದರಿಂದ ಅಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನೋಡೋದಾದರೆ, ಫಸ್ಟ್ ಥಿಂಗ್ ಮಗುನ ಎತ್ಕೊಂಡು ಸ್ವಲ್ಪ ಓಡಾಡಿದರೆ ಕೆಲವು ಮಕ್ಕಳಿಗೆ ಅಳೋದು ನಿಲ್ಲುತ್ತೆ. ಸೆಕೆಂಡ್, ಸ್ವಾಡ್ಲಿಂಗ್ ಅಂತ ಹೇಳ್ತೀವಲ್ಲ, ಬಟ್ಟೆ ಸುತ್ತಿ ಮಲಗಿಸೋದು, ಅದು ಸಹ ಮಾಡ್ಬೋದು. ಮೂರನೇದು ವೈಟ್ ನಾಯ್ಸ್, ಅಂದರೆ ಸಾಫ್ಟ್ ಮ್ಯೂಸಿಕ್ ಪ್ಲೇ ಮಾಡ್ಬೋದು ಅಥವಾ ಫ್ಯಾನ್ ಹಾಕ್ಬೋದು, ಅದರಿಂದ ಸಹ ಕೆಲವು ಮಕ್ಕಳು ಶಾಂತ ಆಗುತ್ತೆ. ಫೋರ್ತ್ ಒಂದು ಪ್ಯಾಸಿಫೈರ್ಸ್ ಬರುತ್ತಲ್ಲ, ಬಾಯಿಗೆ ಹಾಕೋದು, ಆ ಥರದ್ದು ಸಾಫ್ಟ್ ಇರೋಂಥದ್ದನ್ನ ಕೆಲವು ಸಲ ಟ್ರೈ ಮಾಡ್ಬೋದು. ಫಿಫ್ತ್, ಶಿಫ್ಟ್ ಆಫ್ ಕೇರ್ ಅಂತ ಹೇಳ್ತೇವೆ. ಅಂದರೆ ಯಾರು ಮಗು ನೋಡ್ಕೋತಾ ಇರ್ತಾರೆ ಅವರು ಶಿಫ್ಟ್ ತೊಗೋಬೇಕಾಗುತ್ತೆ. ಅಂದರೆ ಪ್ರತಿ ಸಲನೂ ಒಬ್ಬರೇ ಪರ್ಸನ್ನು ಅಳು ಮಗುನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವರಿಗೂ ತುಂಬ ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ಸೊ ಶಿಫ್ಟ್ ಬೈ ಶಿಫ್ಟ್, ಒಂದು ಸತಿ ತಂದೆ ಆದರೆ ಒಂದು ಸತಿ ತಾಯಿ, ಆ ಥರ ಒಬ್ಬರೆಲ್ಲ ಒಬ್ಬರು ಬೇರೆ ಬೇರೆ ಟೈಮಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬಾರ್ದು ಅಂದರೆ, ಮಕ್ಕಳಿಗೆ ಓವರ್ ದ ಕೌಂಟರ್ ಮೆಡಿಸಿನ್ ಸಿಗುತ್ತೆ ಸುಮಾರು, ಪಿಡಿಯಾಕೋಲು ಮತ್ತು ಕೋಲಿಕೇಡ್ ಆ ಥರ ಎಲ್ಲ ಸಿಗುತ್ತೆ. ಆ ಮೆಡಿಸಿನ್ಸ್ ಎಲ್ಲ ಕೊಡೋಕ್ಕೆ ಮುಂಚೆ ಒಂದು ಸತಿ ನಿಮ್ಮ ಮಕ್ಕಳ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಮತ್ತು ತಾಯಿಗೆ ಊಟದ್ದೆಲ್ಲ ಬದಲಾವಣೆಗಳು ಸುಮಾರು ಜನ ಮಾಡ್ತಾರೆ, ಅದು ಮಾಡೋಕ್ಕೂ ಮುಂಚೆನೇ ಒಂದು ಸತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಆಮೇಲಿಂದ ನೀವು ಡಯಟ್ನ ಚೇಂಜ್ ಮಾಡ್ಬೋದು. ಥ್ಯಾಂಕ್ ಯು.